ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಕೆಇಒ ವತಿಯಿಂದ ಲ್ಯಾಟ್ರೆಂಟ್ರಿ HS BPT ಅಲೈಡ್ ಹೆಲ್ತ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟನ್ನು ಮಾಡಲಾಗಿದೆ ಎರಡನೇ ಸುತ್ತಿನ ಬಗ್ಗೆ. ಸೊ ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ನಿಮಗೆ ಈ ಥರ ಕಾಣಿಸುತ್ತೆ. ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ BSc HS BPT ಲ್ಯಾಟ್ರೆಂಟ್ರಿ ಎರಡನೇ ಸುತ್ತಿನ ಸೀಟು ಹಂಚಿಕೆಗಾಗಿ ಸ್ಕೆಡ್ಯೂಲನ್ನು ಕೊಟ್ಟಿದ್ದೀವಿ ಅಂತ. ಸೊ ಎರಡನೇ ರೌಂಡಿಗೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕೆಡ್ಯೂಲ್ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ ಸ್ವಲ್ಪ ನೀಟಾಗಿ ಓದ್ತಾ ಹೋಗ್ತೇನೆ, ಯಾಕಂದರೆ ಫಸ್ಟ್ ರೌಂಡ್ ಈಗಾಗಲೇ ಆಗಿದೆ. ಅದರ ಸಲುವಾಗಿ ಲ್ಯಾಟ್ರೆಂಟ್ರಿ BPT ಅಲೈಡ್ ಸೈನ್ಸ್ ಕೋರ್ಸ್ ಲ್ಯಾಟ್ರೆಂಟ್ರಿ ಪ್ರವೇಶತೆ ಎರಡನೇ ಸುತ್ತಿನ ಹಂಚಿಕೆ ಈ ಕೆಳಗಿನ ವೇಳಾಪಟ್ಟಿ ನಡೆಸಲಾಗುವುದು. ಅಂದರೆ ತಳಗೆ ಟೈಮ್ ಟೇಬಲ್ ಕೊಟ್ಟಿದ್ದೀವಿ, ಅದರ ತಕ್ಕಂಗೆ ನಡೆಸ್ತೀವಿ ಅಂತ. ಅರ್ಹ ವಿದ್ಯಾರ್ಥಿಗಳು ಇಚ್ಛೆ ಆಯ್ಕೆ ಆದ್ಯತಾ ಕ್ರಮದಲ್ಲಿ ಬದಲಾಯಿಸಲು ಆಫಿಷಿಯಲ್ ವೆಬ್ಸೈಟ್ನಲ್ಲಿ 30ನೇ ತಾರೀಕಿಗೆ 4 ಗಂಟೆಗೆ 30ರಿಂದ 2ನೇ ತಾರೀಕು ತನಕ, ಜನವರಿ 2ನೇ ತಾರೀಕು ತನಕ, 30 ತಾರೀಕಿಂದ ಜನವರಿ 2. ಇದು ಭಾಳ ಇಂಪಾರ್ಟೆಂಟ್ ಡೇಟ್ಗಳು ಎರಡು. ಸೊ 2 ಅಂದರೆ 30ನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಸಂಜೆಗೆ, 2ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ 11 ಗಂಟೆಗೆ. ಕಾಲಾವಕಾಶ ಕೊಡಲಾಗೋದು. ವಿದ್ಯಾರ್ಥಿಗಳು ಇಚ್ಛೆ ಮತ್ತು ಆಯ್ಕೆಗಳನ್ನು ಪರಿಗಣಿಸಿ ಅವ್ರೇನು ಮಾಡ್ತಾರಪ್ಪ ಅಂತಂದರೆ 2ನೇ ಸುತ್ತಿನ ಫಲಿತಾಂಶವನ್ನು 2ನೇ ತಾರೀಕಿಗೆ ನೋಡಿರಿ, 2ನೇ ತಾರೀಕಿಗೆ ಬೆಳಗ್ಗೆ ಕ್ಲೋಸ್ ಆಗುತ್ತೆ, 2ನೇ ತಾರೀಕಿಗೆ ಸಂಜೆಗೆ ಏನು ಮಾಡಿಬಿಡ್ತಾರೆ, ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಂಪಾರ್ಟೆಂಟ್ ಡೇಟ್ಗಳನ್ನು ನೋಡ್ಕೊಳ್ರಿ ಒಂದು ಸಲ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಮಾಹಿತಿ ತೆಳಗಡೆ ಕೊಟ್ಟಿದ್ದಾರೆ, ಹೇಳ್ತೀನಿ ಏನಿದೆ ಅಂತ ಹೇಳ್ತೀನಿ. ಡಿಸ್ಪ್ಲೇ ಮಾಡೋದು 30ನೇ ತಾರೀಕಿಗೆ. 30ನೇ ತಾರೀಕಿಗೆ ಏನಾಗುತ್ತೆ ಅಂದರೆ ಸೀಟ್ ಮೆಟ್ರಿಕ್ಸ್ ಡಿಸ್ಪ್ಲೇ ಮಾಡ್ತಾರೆ. ಲಭ್ಯವಿರೋ ಅಂದರೆ ಯಾವೆಲ್ಲ ಕಾಲೇಜಲ್ಲಿ ಸೀಟ್ ಇದ್ದಾವೆ ಅಂತ 30ನೇ ತಾರೀಕಿಗೆ ಕೊಡ್ತಾರೆ. ಅವತ್ತೇ 30ನೇ ತಾರೀಕಿಗೆ ಏನು ಮಾಡ್ತಾರೆ ಅಂದರೆ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾರೆ. 2ನೇ ತಾರೀಕು ತನಕ ಆಪ್ಷನ್ ಎಂಟ್ರಿ. ಆಮೇಲೆ 2ನೇ ತಾರೀಕಿಗೆ ರಿಸಲ್ಟ್ ಬರುತ್ತೆ ಸೆಕೆಂಡ್ ರೌಂಡ್ದು. ಪೇಮೆಂಟ್ ಮಾಡಲಿಕ್ಕೆ ನಿಮ್ಗೆ ಓಕೆ ಅನ್ನಿಸಿದೆಪ್ಪ ಅಂತಂದರೆ 3ರಿಂದ 5ನೇ ತಾರೀಕು ತನಕ ನಿಮಗೆ ಆರ್ಡ್ರ್ ಕಾಪಿ ಡೌನ್ಲೋಡ್ ಮಾಡಲಿಕ್ಕೆ 750 ರೂಪಾಯಿ ಪೇಮೆಂಟ್ ಮಾಡಬೇಕು. ಆಮೇಲೆ 5ನೇ ಪಾಯಿಂಟು 3ನೇ ತಾರೀಕಿಂದ 5ನೇ ತಾರೀಕು ತನಕ ನೀವು ಆರ್ಡ್ರ್ ಕಾಪಿ ಡೌನ್ಲೋಡ್ ನೋಡಿ, ಪೇಮೆಂಟನ್ನು ಮತ್ತು 2 ಒಟ್ಟು ಆರ್ಡ್ರ್ ಕಾಪಿ ಆಗಿರ್ಬೋದು, ಕನ್ಫರ್ಮೇಷನ್ ಫೀಸ್ 750 ರೂಪಾಯಿ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ 3ರಿಂದ 5 ತಾರೀಕು ತನಕ ನಿಮ್ಗೆ ಟೈಮ್ ಇರುತ್ತೆ. ಅಡ್ಮಿಷನ್ ಆಗಲಿಕ್ಕೆ 6ನೇ ತಾರೀಕು ಲಾಸ್ಟ್ ಡೇಟು, ನೆಕ್ಸ್ಟ್ ಮಂತು. ಓಕೆ, ಇದು ಸ್ಕೆಡ್ಯೂಲು. ಇಂಪಾರ್ಟೆಂಟ್ ಇಲ್ಲಿ ಪಾಯಿಂಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಇದ್ರಾಗಂದರೆ, ವಿದ್ಯಾರ್ಥಿಗಳು 2ನೇ ಸುತ್ತಿನಲ್ಲಿ ಹೊಸದಾಗಿ ಇಚ್ಛೆ ಆಯ್ಕೆ ದಾಖಲಿಸಬೇಕು ನೋಡಿ. ಮತ್ತು ಹೊಸದಾಗಿ ಫಸ್ಟ್ ಟೈಮ್ ಮತ್ತು ನೀವು ಹಳೆ ಎಲ್ಲ ಫಸ್ಟ್ ರೌಂಡಲ್ಲಿರುವಂಥದ್ದು ಎಲ್ಲ ಹೋಗಿಬಿಟ್ಟಿರುತ್ತೆ, ಹೊಸದಾಗಿ ಇಲ್ಲಿ ಎಂಟ್ರಿ ಮಾಡಬೇಕು. ಆಮೇಲೆ ಮೊದಲನೇ ಸುತ್ತಿನಲ್ಲಿ ದಾಖಲಿಸಿದ ಇಚ್ಛೆ ಆಯ್ಕೆಗಳು ಈ ಸುತ್ತಿನ ಹಂಚಿಕೆಯಲ್ಲಿ ಪರಿಗಣಿಸುವುದಿಲ್ಲ. ನೀವು ಸರ್ ನಾವು ಫಸ್ಟ್ ರೌಂಡಲ್ಲಿ ಮಾಡಿಟ್ಕೊಂಡಿದ್ವಿ, ಅದಕ್ಕೆ ನಾವು ಮಾಡಿಲ್ಲ ಅನ್ನೋಂಗಿಲ್ಲ, ಮತ್ತು ಹೊಸದಾಗಿ ಮಾಡಲೇಬೇಕು. ಆಮೇಲೆ ಅಭ್ಯರ್ಥಿಗಳು ತಮಗೆ ಇಷ್ಟವಿರೋ ಕಾಲೇಜುಗಳನ್ನು ಮಾತ್ರ ದಾಖಲೆ ಸೂಚಿಸಿದೆ. ನಿಮ್ಗೆ ಯಾವ ಇಷ್ಟ ಅನಿಸ್ತದೆ ಅವನ್ನಷ್ಟೇ ಮಾಡಿ. ಯಾಕಂದರೆ ನೋಡಿರ್ಬೋದಲ್ಲ ಫಸ್ಟ್ ರೌಂಡಲ್ಲಿ ಎಲ್ಲನೂ ಹಾಕಿಬಿಟ್ಟಿದ್ರಿ, ಆದರೆ ನೀವು ಹೋಗಲಿಲ್ಲ ಯಾರು. ಆಮೇಲೆ ಅಭ್ಯರ್ಥಿಗಳು ಇಚ್ಛಿಸುವ ದಾಖಲಿಸುವ ಪರಿಗಣನೆ ಮೆರಿಟ್ ಆಧಾರದ ಮೇಲೆ ಸೀಟುಗಳನ್ನು ಹಂಚಲಾಗುವುದು, ಮತ್ತು ಸೇಮ್ ಮೆರಿಟ್ ಆಧಾರದ ಮೇಲೆ ಸೀಟುಗಳನ್ನು ಹಂಚಿಕೆ ಮಾಡಲಾಗುತ್ತೆ ಅಂತ ನೋಡಿ. ಯಾರೂ ಇನ್ನೂವರೆಗೆ ಪೇಮೆಂಟನ್ನು ಮಾಡಿಲ್ಲ, ಫಸ್ಟ್ ರೌಂಡಲ್ಲಿ ಪೇಮೆಂಟನ್ನು ಮಾಡಿಲ್ಲ, ಸೀಟ್ ಕನ್ಫರ್ಮ್ ಮಾಡಿಲ್ಲ ಅಂಥ ವಿದ್ಯಾರ್ಥಿಗಳಿಗೆ, ಯಾರಿಗೆ ಸೀಟ್ ಸಿಕ್ಕಿಲ್ಲ, ಆಮೇಲೆ ಹೋಗಿ ಅಡ್ಮಿಷನ್ ಆಗಿಲ್ಲ, ಆಮೇಲೆ 750 ರೂಪಾಯಿ ಪೇಮೆಂಟ್ ಮಾಡಿಲ್ಲ ಫಸ್ಟ್ ರೌಂಡಲ್ಲಿ, ಅವರುಗಳಿಗೆ ಈ ಒಂದು ಚಾನ್ಸ್ ಇದೆ ಸೆಕೆಂಡ್ ರೌಂಡಲ್ಲಿ. ಓಕೆ ಸರ್, ನಾವು ಪೇಮೆಂಟ್ ಮಾಡಿದ್ದೀವಿ ಆದರೆ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಮಾಡಿಸಿಲ್ಲ ಅಂತಂದರೆ ನೀವು ಇವತ್ತೇ ಹೋಗಿ ಅಥವಾ ನಾಳೆ ಬೆಳಗ್ಗೆ ಹೋಗಿ ಕೆಇಗೆ ಹೋಗಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಬೇಕು. ಮತ್ತು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು, ನನಗೆ ಸೆಕೆಂಡ್ ರೌಂಡಿಗೆ ಪರ್ಮಿಷನ್ ಮಾಡಿಕೊಡಿ ಅಂತ ನೀವು ಹೋಗಿ ಡೈರೆಕ್ಟಾಗಿ ಮಾತಾಡಬೇಕು. ಅಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂದರೆ ನೀವು ಪೇಮೆಂಟ್ ಮಾಡಿದ್ದೀವಿ ಆದರೆ ನಾವು ಸೆಕೆಂಡ್ ರೌಂಡಿಗೆ ಟ್ರೈ ಮಾಡ್ತೀವಿ ಅಂದರೆ ಇಲ್ಲ, ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ. ಆಮೇಲೆ ಅಡ್ಮಿಷನ್ ನಾವು ಆರ್ಡ್ರ್ ಕಾಪಿನೂ ಡೌನ್ಲೋಡ್ ಮಾಡಿದ್ದೀವಿ, ಕಾಲೇಜಿಗೆ ಹೋಗಿದ್ದೀವಿ, ಅಲ್ಲಿ ನಮ್ಮ ಕಾಲೇಜ್ ಇಷ್ಟ ಆಗಿಲ್ಲ ಅಂದರೂ ಕೂಡ ನೀವು ಕೆಇಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೇಕಾಗತ್ತೆ ಸೆಕೆಂಡ್ ರೌಂಡ್ ಹೋಗಬೇಕು ಅಂತಂದರೆ. ಓಕೆ, ಇದು ನಿಮಗೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು, ಗುಡ್ ಈವ್ನಿಂಗ್.